ರಾಜ್ಯ ಸರ್ಕಾರದ ವಿರುದ್ಧ ಹಿರಿಯ ಸಾಹಿತಿಯೊಬ್ಬರು ಸಿಡಿದೆದ್ದಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಗಂಭೀರವಾದಂತಹ ಆರೋಪಗಳನ್ನ ಮಾಡಿದ್ದಾರೆ. ಅಷ್ಟಕ್ಕೂ ಯಾರು ಆ ಸಾಹಿತಿ, ಅವರು ಮಾಡಿರುವಂತಹ ಆರೋಪವೇನು, ಈ ರಿಪೋರ್ಟ್ ನೋಡಿ. ಇವ್ರು ಯಾವ ಅರ್ಹತೆ ಮೇಲೆ, ಯಾವ ಮಾನದಂಡದ ಮೇಲೆ ಇವ್ರನ್ನ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು ಮಾಡಿದ್ರು? ಬಹಳ ಒಳ್ಳೆ ಕೊಟ್ಟರೆ. ಇನ್ನು 50% ಯಾರಿಗೆ ಕೊಟ್ಟರು? ದಂಧೆ ದಂಧೆ ದಂಧೆ. ಸಮಾಜವಾದಿ ಅಲ್ಲ, ಸಮಾಜ ವ್ಯಾಧಿ. ಸಮಾಜ ವ್ಯಾಧಿ ಇದು. ಬೆಂಕಿ, ಒಂದೊಂದು ಮಾತು ಬೆಂಕಿ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹಿರಿಯ ಲೇಖಕ ವಾಗ್ಮಿ ನಾಗತಿಹಳ್ಳಿ ರಮೇಶ್ ಸಿಡಿದಿದ್ದಾರೆ. ಈಗಿರೋ ವ್ಯವಸ್ಥೆ ಸಾಂಕ್ರಾಮಿಕ ರೋಗವೆಂದು ಗುಡುಗಿದ್ದಾರೆ. ನೇರವಾಗಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ರಾಜ್ಯದಲ್ಲಿ ಪ್ರಶಸ್ತಿಗಳು ಮಾರಾಟಕ್ಕಿದೆಯಂತೆ. ಹಿರಿಯ ಸಾಹಿತಿ ನಾಗತಿಹಳ್ಳಿ ರಮೇಶ್ ಬೇಸರ. ನಿಜ, ರಾಜ್ಯದಲ್ಲಿ ಸರ್ಕಾರ ಕೊಡುವ ಪ್ರಶಸ್ತಿಗಳು ಮಾರಾಟಕ್ಕಿವೆಯಂತೆ. ಹೀಗಂತ ಹಿರಿಯ ಸಾಹಿತಿ ನಾಗತಿಹಳ್ಳಿ ರಮೇಶ್ ಆರೋಪಿಸಿದ್ದಾರೆ. ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ LN ಮುಕುಂದರಾಜ್ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ. ಇವ್ರು ಯಾವ ಅರ್ಹತೆ ಮೇಲೆ, ಯಾವ ಮಾನದಂಡದ ಮೇಲೆ ಇವ್ರನ್ನ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು ಮಾಡಿದ್ರು? ಒಬ್ಬ ಸಸ್ಪೆಂಡ್ ಆಗಿರ್ತಾನೆ, ಇನ್ನು ಕೇಸ್ ನಡೀತಾ ಇದೆ. ಆದ್ರೆ ಇನ್ನೆಲ್ಲಿ ಬರ್ತಂತ ಈ ಸರ್ಕಾರ? ಇಷ್ಟಾರು ಓಲಿ ಆಯ್ತು, ಹೆಂಗಾರ ಓಲಿ ಅತಿಗೆ ಒಂದು ಪಕ್ಷಾತಾಪ ಬೇಕಲ್ವೇ? ಪ್ರಾಮಾಣಿಕವಾಗಿ ರಾಜ್ಯೋತ್ಸವ ಪ್ರಶಸ್ತಿನ ಸಿದ್ದರಾಮಯ್ಯ ಸರ್ಕಾರ 50 ಮಂದಿಗೆ ಬಹಳ ಒಳ್ಳೆ ಕೊಟ್ಟರೆ. ಇನ್ನು 50% ಯಾರಿಗೆ ಕೊಟ್ಟರು? ದಂಧೆ 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 ನಡೀತಾ ಇದೆ. ದಂಧೆ 30% ನಮ್ಮ ಸಾಕ್ಷಿ ಪ್ರಜ್ಞೆಗಳಿಗೆ ಕರ್ಸ್ಬಿಡ್ತಾರೆ, ಅವ್ರಿಗೆ ಕೊಡ್ತಾರೆ. ಇನ್ನು 70% ಇವ್ರು ಹೆಂಗೆ ಅಂತಾರೆ, ಎಂತಾಗಿರಿ, ಚಮಚಾಗಿರಿ, ಬಕೆಟ್ ಗಿರಿ, ಕೊಳ್ಳು ಬಾಕ, ನುಂಗು ಬಾಕ, ಇದಕ್ಕೆ ಇನ್ನು ಅದಿನ್ನು ಯಾವ್ಯಾವ ತರ ಇದೇ ಗೊತ್ತಿಲ್ಲ. ಆ ರಾತ್ರಿ ಅಲ್ಲಂಡೆ ವ್ಯವಹಾರಗಳು ಬೇರೆ. ಲೋಹ್ಯನ ಮೀರಿಸ್ತಾರೆ, ಅರಸುನ್ ಮೀರಿಸ್ಕೊಂಡು ಹೊಂಟಿರ್ತಾರೆ. ಯಾವ ಸರ್ ಅದ್ರೂ ಒಂದು ತೃಣ ಸಮಾನ ಬರಲ್ಲ ಸರ್. ಸಮಾಜವಾದಿ ಅಲ್ಲ, ಸಮಾಜ ವ್ಯಾಧಿ. ಸಮಾಜ ವ್ಯಾಧಿ ಇದು. ಅವ್ರು ಯಾಕಳಿ ಸುಪ್ರೀಂ ಕೋರ್ಟಿಗೆ ಕೇಸ್ ಹಾಕಳಿ ಸರ್, ನಾನು ಜಯಿಸ್ಕೊತೀನಿ, ಏನೇನು ಅಂಕಿಅಂಶ ನನ್ನ ಹತ್ರ ಇದೆ, ರೆಡಿ ಬರ್ತೀನಿ. ನನ್ನ ನಂಬಿಕೆ ಬೇರೆ ಕಡಿದ್ರಲ್ಲ, ದೈವ ಸ್ವರೂಪ ನೋಡಿದ್ದೆ. ಸಿದ್ದರಾಮಯ್ಯ ಸರ್ಕಾರಕ್ಕಿಂತ ಬಿಜೆಪಿ ಸರ್ಕಾರವೇ ಚೆನ್ನಾಗಿತ್ತು. ಈಗಿರೋ ಸರ್ಕಾರದಲ್ಲಿ ಪ್ರಶಸ್ತಿಗಳು ಭಿಕಾರಿಯಾಗ್ತಿವೆ. ಕಣ್ಣೆದುರಿಗೆ ದಂಧೆ ನಡೆಯುತ್ತಿದೆ. ಹಣ ಪಡೆದು ಭ್ರಷ್ಟ ವ್ಯಕ್ತಿಗಳಿಗೆ ಪ್ರಶಸ್ತಿ ನೀಡುತ್ತಾರೆ ಎಂದು ನಾಗತಿಹಳ್ಳಿ ರಮೇಶ್ ರಾಜ್ಯ ಸರ್ಕಾರದ ವಿರುದ್ಧ ಗಂಭೀರ ಆರೋಪಿಸಿದ್ದಾರೆ. ಇದಕ್ಕೆ ಸರ್ಕಾರ ಏನಂತ ಉತ್ತರಿಸುತ್ತೆ ಅನ್ನೋದೇ ಸದ್ಯದ ಕುತೂಹಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯ ಸರ್ಕಾರದ ವಿರುದ್ಧ ಹಿರಿಯ ಸಾಹಿತಿಯೊಬ್ಬರು ಸಿಡಿದೆದ್ದಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಗಂಭೀರವಾದಂತಹ ಆರೋಪಗಳನ್ನ ಮಾಡಿದ್ದಾರೆ. ಅಷ್ಟಕ್ಕೂ ಯಾರು ಆ ಸಾಹಿತಿ, ಅವರು ಮಾಡಿರುವಂತಹ ಆರೋಪವೇನು, ಈ ರಿಪೋರ್ಟ್ ನೋಡಿ. ಇವ್ರು ಯಾವ ಅರ್ಹತೆ ಮೇಲೆ, ಯಾವ ಮಾನದಂಡದ ಮೇಲೆ ಇವ್ರನ್ನ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು ಮಾಡಿದ್ರು? ಬಹಳ ಒಳ್ಳೆ ಕೊಟ್ಟರೆ. ಇನ್ನು 50% ಯಾರಿಗೆ ಕೊಟ್ಟರು? ದಂಧೆ ದಂಧೆ ದಂಧೆ. ಸಮಾಜವಾದಿ ಅಲ್ಲ, ಸಮಾಜ ವ್ಯಾಧಿ. ಸಮಾಜ ವ್ಯಾಧಿ ಇದು. ಬೆಂಕಿ, ಒಂದೊಂದು ಮಾತು ಬೆಂಕಿ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹಿರಿಯ ಲೇಖಕ ವಾಗ್ಮಿ ನಾಗತಿಹಳ್ಳಿ ರಮೇಶ್ ಸಿಡಿದಿದ್ದಾರೆ. ಈಗಿರೋ ವ್ಯವಸ್ಥೆ ಸಾಂಕ್ರಾಮಿಕ ರೋಗವೆಂದು ಗುಡುಗಿದ್ದಾರೆ. ನೇರವಾಗಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ರಾಜ್ಯದಲ್ಲಿ ಪ್ರಶಸ್ತಿಗಳು ಮಾರಾಟಕ್ಕಿದೆಯಂತೆ. ಹಿರಿಯ ಸಾಹಿತಿ ನಾಗತಿಹಳ್ಳಿ ರಮೇಶ್ ಬೇಸರ. ನಿಜ, ರಾಜ್ಯದಲ್ಲಿ ಸರ್ಕಾರ ಕೊಡುವ ಪ್ರಶಸ್ತಿಗಳು ಮಾರಾಟಕ್ಕಿವೆಯಂತೆ. ಹೀಗಂತ ಹಿರಿಯ ಸಾಹಿತಿ ನಾಗತಿಹಳ್ಳಿ ರಮೇಶ್ ಆರೋಪಿಸಿದ್ದಾರೆ. ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ LN ಮುಕುಂದರಾಜ್ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ. ಇವ್ರು ಯಾವ ಅರ್ಹತೆ ಮೇಲೆ, ಯಾವ ಮಾನದಂಡದ ಮೇಲೆ ಇವ್ರನ್ನ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು ಮಾಡಿದ್ರು? ಒಬ್ಬ ಸಸ್ಪೆಂಡ್ ಆಗಿರ್ತಾನೆ, ಇನ್ನು ಕೇಸ್ ನಡೀತಾ ಇದೆ. ಆದ್ರೆ ಇನ್ನೆಲ್ಲಿ ಬರ್ತಂತ ಈ ಸರ್ಕಾರ? ಇಷ್ಟಾರು ಓಲಿ ಆಯ್ತು, ಹೆಂಗಾರ ಓಲಿ ಅತಿಗೆ ಒಂದು ಪಕ್ಷಾತಾಪ ಬೇಕಲ್ವೇ? ಪ್ರಾಮಾಣಿಕವಾಗಿ ರಾಜ್ಯೋತ್ಸವ ಪ್ರಶಸ್ತಿನ ಸಿದ್ದರಾಮಯ್ಯ ಸರ್ಕಾರ 50 ಮಂದಿಗೆ ಬಹಳ ಒಳ್ಳೆ ಕೊಟ್ಟರೆ. ಇನ್ನು 50% ಯಾರಿಗೆ ಕೊಟ್ಟರು? ದಂಧೆ 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 ನಡೀತಾ ಇದೆ. ದಂಧೆ 30% ನಮ್ಮ ಸಾಕ್ಷಿ ಪ್ರಜ್ಞೆಗಳಿಗೆ ಕರ್ಸ್ಬಿಡ್ತಾರೆ, ಅವ್ರಿಗೆ ಕೊಡ್ತಾರೆ. ಇನ್ನು 70% ಇವ್ರು ಹೆಂಗೆ ಅಂತಾರೆ, ಎಂತಾಗಿರಿ, ಚಮಚಾಗಿರಿ, ಬಕೆಟ್ ಗಿರಿ, ಕೊಳ್ಳು ಬಾಕ, ನುಂಗು ಬಾಕ, ಇದಕ್ಕೆ ಇನ್ನು ಅದಿನ್ನು ಯಾವ್ಯಾವ ತರ ಇದೇ ಗೊತ್ತಿಲ್ಲ. ಆ ರಾತ್ರಿ ಅಲ್ಲಂಡೆ ವ್ಯವಹಾರಗಳು ಬೇರೆ.
ಲೋಹ್ಯನ ಮೀರಿಸ್ತಾರೆ, ಅರಸುನ ಮೀರಿಸ್ಕೊಂಡು ಹೊರಟಾಗ್ತಾರೆ. ಯಾವ ಸರ್ ಅದ್ರ ಒಂದು ತೃಣ ಸಮಾನ ಬರಲ್ಲ ಸರ್. ಸಮಾಜವಾದಿ ಅಲ್ಲ, ಸಮಾಜ ವ್ಯಾಧಿ ಇದು. ಅವ್ರು ವ್ಯಾಕಳಿ ಸುಪ್ರೀಂ ಕೋರ್ಟಿಗೆ ಕೇಸ್ ಹಾಕಲಿ ಸರ್, ನಾನು ಜಯಿಸ್ಕೊಳ್ತೀನಿ, ಏನೇನು ಅಂಕಿಅಂಶ ನನ್ನ ಹತ್ರ ಒಂದಿದೆ, ರೆಡಿ ಬರ್ತೀನಿ. ನನ್ನ ನಂಬಿಕೆ ಬೇರೆ ಕಡಿದ್ರಲ್ಲ, ದೈವ ಸ್ವರೂಪ ನೋಡಿದ್ದೆ. ಸಿದ್ದರಾಮಯ್ಯ ಸರ್ಕಾರಕ್ಕಿಂತ ಬಿಜೆಪಿ ಸರ್ಕಾರವೇ ಚೆನ್ನಾಗಿತ್ತು. ಈಗಿರೋ ಸರ್ಕಾರದಲ್ಲಿ ಪ್ರಶಸ್ತಿಗಳು ಬಿಕಾರಿಯಾಗ್ತಿವೆ, ಕಣ್ಣೆದುರಿಗೆ ದಂಧೆ ನಡೆಯುತ್ತಿದೆ, ಹಣ ಪಡೆದು ಭ್ರಷ್ಟ ವ್ಯಕ್ತಿಗಳಿಗೆ ಪ್ರಶಸ್ತಿ ನೀಡುತ್ತಾರೆ ಎಂದು ನಾಗತಿಹಳ್ಳಿ ರಮೇಶ್ ರಾಜ್ಯ ಸರ್ಕಾರದ ವಿರುದ್ಧ ಗಂಭೀರ ಆರೋಪಿಸಿದ್ದಾರೆ. ಇದಕ್ಕೆ ಸರ್ಕಾರ ಏನಂತ ಉತ್ತರಿಸುತ್ತೆ ಅನ್ನೋದೇ ಸದ್ಯದ ಕುತೂಹಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯ ಸರ್ಕಾರದ ವಿರುದ್ಧ ಹಿರಿಯ ಸಾಹಿತಿಯೊಬ್ಬರು ಸಿಡಿದೆದ್ದಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಗಂಭೀರವಾದಂತಹ ಆರೋಪಗಳನ್ನ ಮಾಡಿದ್ದಾರೆ. ಅಷ್ಟಕ್ಕೂ ಯಾರು ಆ ಸಾಹಿತಿ, ಅವರು ಮಾಡಿರುವಂತಹ ಆರೋಪವೇನು, ಈ ರಿಪೋರ್ಟ್ ನೋಡಿ. ಇವ್ರು ಯಾವ ಅರ್ಹತೆ ಮೇಲೆ, ಯಾವ ಮಾನದಂಡದ ಮೇಲೆ ಇವ್ರನ್ನ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು ಮಾಡಿದ್ರು? ಬಹಳ ಒಳ್ಳೆಯವ್ರಿಗೆ ಕೊಟ್ಟರೆ, ಇನ್ನು 50% ಯಾರಿಗೆ ಕೊಟ್ರು? ದಂಧೆ. ಸಮಾಜವಾದಿ ಅಲ್ಲ, ಸಮಾಜ ವ್ಯಾಧಿ ಇದು. ಬೆಂಕಿ, ಒಂದೊಂದು ಮಾತು ಬೆಂಕಿ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹಿರಿಯ ಲೇಖಕ ವಾಗ್ಮಿ ನಾಗತಿಹಳ್ಳಿ ರಮೇಶ್ ಸಿಡಿದಿದ್ದಾರೆ. ಈಗಿರೋ ವ್ಯವಸ್ಥೆ ಸಾಂಕ್ರಾಮಿಕ ರೋಗವೆಂದು ಗುಡುಗಿದ್ದಾರೆ. ನೇರವಾಗಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ರಾಜ್ಯದಲ್ಲಿ ಪ್ರಶಸ್ತಿಗಳು ಮಾರಾಟಕ್ಕಿದೆಯಂತೆ. ಹಿರಿಯ ಸಾಹಿತಿ ನಾಗತಿಹಳ್ಳಿ ರಮೇಶ್ ಬೇಸರ. ನಿಜ, ರಾಜ್ಯದಲ್ಲಿ ಸರ್ಕಾರ ಕೊಡುವ ಪ್ರಶಸ್ತಿಗಳು ಮಾರಾಟಕ್ಕಿವೆಯಂತೆ. ಹೀಗಂತ ಹಿರಿಯ ಸಾಹಿತಿ ನಾಗತಿಹಳ್ಳಿ ರಮೇಶ್ ಆರೋಪಿಸಿದ್ದಾರೆ. ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಎಲ್.ಎನ್. ಮುಕುಂದರಾಜ್ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ. ಇವ್ರು ಯಾವ ಅರ್ಹತೆ ಮೇಲೆ, ಯಾವ ಮಾನದಂಡದ ಮೇಲೆ ಇವ್ರನ್ನ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು ಮಾಡಿದ್ರು? ಪ್ರೊಫೆಸರ್ ಇಲ್ಲ, ಒಬ್ಬ ಸಸ್ಪೆಂಡ್ ಆಗಿರ್ತಾನೆ, ಇನ್ನು ಕೇಸ್ ನಡೀತಾ ಇದೆ. ಅಂದ್ರೆ ಇನ್ನೆಲ್ಲಿ ಬರ್ತಂತ ಈ ಸರ್ಕಾರ? ಇಷ್ಟಾರು ಓಲಿ ಆಯ್ತು, ಹೆಂಗಾರು ಓಲಿ ಅತಿಗೆ ಒಂದು ಪಶ್ಚಾತ್ತಾಪ ಬೇಕಲ್ವೇ? ಪ್ರಾಮಾಣಿಕವಾಗಿ ರಾಜ್ಯೋತ್ಸವ ಪ್ರಶಸ್ತಿನ ಸಿದ್ದರಾಮಯ್ಯ ಸರ್ಕಾರ 50 ಮಂದಿಗೆ ಬಹಳ ಒಳ್ಳೆಯವ್ರಿಗೆ ಕೊಟ್ಟರೆ, ಇನ್ನು 50% ಯಾರಿಗೆ ಕೊಟ್ರು? ದಂಧೆ ನಡೀತಾ ಇದೆ. 30% ನಮ್ಮ ಸಾಕ್ಷಿ ಪ್ರಜ್ಞೆಗಳಿಗೆ ಕಳಿಸ್ಬಿಡ್ತಾರೆ, ಅವ್ರಿಗೆ ಕೊಡ್ತಾರೆ. ಇನ್ನು 70% ಇವ್ರು ಹೆಂಗೆ ಅಂತಾರೆ, ಎಂತಾಗಿರಿ, ಚಮಚಾಗಿರಿ, ಬಕೆಟ್ಗಿರಿ, ಕೊಳ್ಳು ಬಾಕ, ನುಂಗು ಬಾಕ, ಇದಕ್ಕೆ ಇನ್ನು ಅದಿನ್ನು ಯಾವ್ಯಾವ ತರ ಇದೆಯಾ ಗೊತ್ತಿಲ್ಲ. ಆ ರಾತ್ರಿ ಅಲ್ಲಂಡೆ ವ್ಯವಹಾರಗಳು ಬೇರೆ. ಲೋಹ್ಯನ ಮೀರಿಸ್ತಾರೆ, ಅರಸುನ ಮೀರಿಸ್ಕೊಂಡು ಹೊರಟಾಗ್ತಾರೆ. ಯಾವ ಸರ್ ಅದ್ರ ಒಂದು ತೃಣ ಸಮಾನ ಬರಲ್ಲ ಸರ್. ಸಮಾಜವಾದಿ ಅಲ್ಲ, ಸಮಾಜ ವ್ಯಾಧಿ ಇದು. ಅವ್ರು ವ್ಯಾಕಳಿ ಸುಪ್ರೀಂ ಕೋರ್ಟಿಗೆ ಕೇಸ್ ಹಾಕಲಿ ಸರ್, ನಾನು ಜಯಿಸ್ಕೊಳ್ತೀನಿ, ಏನೇನು ಅಂಕಿಅಂಶ ನನ್ನ ಹತ್ರ ಒಂದಿದೆ, ರೆಡಿ ಬರ್ತೀನಿ. ನನ್ನ ನಂಬಿಕೆ ಬೇರೆ ಕಡಿದ್ರಲ್ಲ, ದೈವ ಸ್ವರೂಪ ನೋಡಿದ್ದೆ. ಸಿದ್ದರಾಮಯ್ಯ ಸರ್ಕಾರಕ್ಕಿಂತ ಬಿಜೆಪಿ ಸರ್ಕಾರವೇ ಚೆನ್ನಾಗಿತ್ತು. ಈಗಿರೋ ಸರ್ಕಾರದಲ್ಲಿ ಪ್ರಶಸ್ತಿಗಳು ಬಿಕಾರಿಯಾಗ್ತಿವೆ, ಕಣ್ಣೆದುರಿಗೆ ದಂಧೆ ನಡೆಯುತ್ತಿದೆ, ಹಣ ಪಡೆದು ಭ್ರಷ್ಟ ವ್ಯಕ್ತಿಗಳಿಗೆ ಪ್ರಶಸ್ತಿ ನೀಡುತ್ತಾರೆ ಎಂದು ನಾಗತಿಹಳ್ಳಿ ರಮೇಶ್ ರಾಜ್ಯ ಸರ್ಕಾರದ ವಿರುದ್ಧ ಗಂಭೀರ ಆರೋಪಿಸಿದ್ದಾರೆ. ಇದಕ್ಕೆ ಸರ್ಕಾರ ಏನಂತ ಉತ್ತರಿಸುತ್ತೆ ಅನ್ನೋದೇ ಸದ್ಯದ ಕುತೂಹಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.